ಮಧುವಣಗಿತ್ತಿಯಂತೆ ಸುಮಾರು 11 ವರ್ಷಗಳ ನಂತರ ಬಣ್ಣದ ಲೇಪನ ಕಾಣುತ್ತಿರುವ ಹಟ್ಟಿತಿಪ್ಪೇಶನ ದೇವಸ್ಥಾನ. ಹೌದು, ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನವು 15ನೇ ಶತಮಾನದಲ್ಲಿ ಪವಾಡಗಳನ್ನು ತೋರಿಸಿದ ಪವಾಡ ಪುರುಷ ತಿಪ್ಪೇರುದ್ರಸ್ವಾಮಿ ಮಂದಿರ್ ಸುಮಾರು 11 ವರ್ಷಗಳ ನಂತರ ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ ಬಣ್ಣದ ಲೇಪನ ಹಾಗೂ ಗೋಡೆಗಳ ಮೇಲೆ ಹಟ್ಟಿ ತಿಪ್ಪೇಶನ ಪವಾಡ ದೃಶ್ಯಗಳ ಚಿತ್ರ ಬರಹ ಹೈಟೆ ಸ್ಪರ್ಶ ಕಾಣುವಂತಾಗಿದೆ. ಕಾರ್ತಿಕ ಮಾಸದ ವಿಶೇಷ ಪೂಜೆಗೆ ಹೊಸ ಲುಕ್ನೊಂದಿಗೆ ದೇವಸ್ಥಾನ ಕಾರ್ತಿಕ ಮಾಸ ಆಚರಣೆ ಮಧುವಣಗಿತ್ತಿಯಂತೆ ಶೃಂಗಾರಗೊಳ್ಳಲಿದೆ. ಫಾಲ್ಗುಣ ಮಾಸದಲ್ಲಿ 3 ರಿಂದ 8 ದಿನಗಳ ಕಾಲ ನಡೆಯುವ ಶ್ರೀತಿಪ್ಪೇಸ್ವಾಮಿ ಜಾತ್ರೆ ಮತ್ತು ರಥೋತ್ಸವವು ರಾಜ್ಯದ ಪ್ರಮುಖ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಈ ವೇಳೆ ಲಕ್ಷಾಂತರ ಭಕ್ತರು ರಥವನ್ನು ಎಳೆಯಲು ಸೇರುತ್ತಾರೆ. ಒಳಮಠದ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಭಾಗವಾಗಿದ್ದು ಪ್ರತಿನಿತ್ಯ ಪೂಜೆ ಮತ್ತು ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತದೆ. ದೇವಸ್ಥಾನದ ದೃಶ್ಯಗಳನ್ನು ನೀವು ಕಣ್ಣು ತುಂಬಿಸಿಕೊಳ್ಳಿ. ಒಂದು 1.5 ಮಂತ್ ಮೇಲೆ ಆಯ್ತು ಸರ್ ಈಗ ಸ್ಟಾರ್ಟ್ ಆಗಿ ವರ್ಕ್. ಇನ್ನೂ ಒಂದೂವರೆ ತಿಂಗಳು ಆಗುತ್ತೆ ಸರ್ ಇದು ವರ್ಕ್. ಎಲ್ಲ ಏನು ಕ್ರೀಮ್ ಕಲರು ಮತ್ತು ಸಪ್ರೇಟ್ ಕಲರು ಎಲ್ಲ ಬರುತ್ತೆ ಸರ್. ಇದು ಕ್ರೀಮ್ ಕಲರ್ ಎಲ್ಲ ಫುಲ್ಲು ಕವರ್ ಮಾಡಿ ಎಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಣ್ಣ ಯೂಸ್ ಮಾಡಿ ವರ್ಕ್ ಮಾಡ್ತೀವಿ ಸರ್. ಈಗ ಸಾಕಷ್ಟು ದೇವಸ್ಥಾನಗಳು ಮಾಡಿವಿ ಸರ್. ಕೊಟ್ಟೂರೇಶ್ವರ, ಹುಲಿಗಿ, ಆಮೇಲೆ ಮೈಲಾರ, ಗಾಣಗಟ್ಟೆ, ಸುಮಾರು ಒಂದು 106 ದೇವಸ್ಥಾನ ವರ್ಕ್ ಮಾಡಿದ್ವಿ. ಈಗಾಗಲೇ 1.5 ಮಂತ್ ಆಯ್ತು ಸರ್. ಇನ್ನೂ ಒಂದೂವರೆ ತಿಂಗಳು ಕವರೇಜ್ ಆಗ್ಬೋದು ಸರ್. ಮೊದಲೆಲ್ಲ ಎಮ್ರಿ ಮಾಡ್ತೀವಿ ಸರ್. ಡ್ಯಾಮೇಜಸ್ ಎಲ್ಲ ರಿಪೇರಿ ಮಾಡ್ತೀವಿ. ಆಮೇಲೆ ಮತ್ತೆ ರೀಚೆಕ್ ಮಾಡಿ ಎಲ್ಲ ವಾಶ್ ಮಾಡಿ ಪ್ರೈಮರ್ ಕೋಟ್ ಮಾಡಿ ಫಸ್ಟ್ ಕೋಟು ಸೆಕೆಂಡ್ ಕೋಟು ಈಗ ಏಷ್ಯನ್ ಹೈಯೆಸ್ಟ್ ಕ್ವಾಲಿಟಿ ಇದನ್ನು ಕಲರ್ ಪೇಂಟ್ ಮಾಡ್ತಾರೆ ಸರ್. ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇದು AC ಸಾರು ಮತ್ತು ಇಲ್ಲಿ ಸತೀಶ್ ಸಾರು ಇಲ್ಲೇ ಇದ್ದಾರಲ್ಲ ಸರ್, ಇವರೆಲ್ಲ ಕರೆದು ಮತ್ತು ಮೊದಲಿಂದ ಕೆಲಸ ನೋಡಿರೋದ್ರಿಂದ ಅವರು ನಮಗೆ ಹೇಳಿದ್ದಾರೆ ಸರ್. ಅವರು ಎಷ್ಟು ದಿನ ಮುಗಿಬೋದು? ಎಷ್ಟು ದಿನ ಸರ್? ಇದು ಇದು 3 ಮಂತ್ಸ್ ಪ್ರಾಜೆಕ್ಟ್ ಸರ್ ಇದು ಒಟ್ಟಾರೆ. ಹೌದು ಸರ್, ಕಂಪ್ಲೀಟ್ ಆಗಬೇಕು. ಹೌದು ಸರ್, ಬೇಕಾಗುತ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಕೊಟ್ಟು ದೇವಸ್ಥಾನದಲ್ಲಿ ಒಂದಾದ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗೆ ಇವತ್ತು ಪೇಂಟಿಂಗ್ ನಡೀತಿದೆ. ಅಂದರೆ ಹೊಸ ಸ್ಪರ್ಶ ಕೊಡೋಕ್ಕೆ ಎಲ್ಲ ತಯಾರಾಗಿದ್ರಿ. ಯಾವ ರೀತಿ ನೀವು ತಯಾರು ಮಾಡ್ಕೊಂಡಿದ್ರಿ? ಈಗ ನಾವು ಸುಮಾರು ಭಾಳ ವರ್ಷದಿಂದನೂ ಸುಮಾರು 10 ವರ್ಷದಿಂದನೂ ಭಾಳ ಹಾಳಾಗಿತ್ತು. ಅದರಿಂದ ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಚಳ್ಳಕೆರೆ ತಾಲೂಕು ತಹಶೀಲ್ದಾರರು ಎಲ್ಲ ಸಮ್ಮುಖದಲ್ಲಿ ಮಾತಾಡಿ ಪೇಂಟನ್ನು ನಾವು ಕಾಮಗಾರಿಗೆ ಪ್ರಯತ್ನ ಪಟ್ಟು ಎಲ್ಲ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದೀವಿ. ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಒಂದು ಸಹಾಯದಿಂದ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ನೋಡ್ಕೊಂಡು ಎಲ್ಲ ಕೆಲಸ ಮಾಡಿಸ್ತಾಯಿದ್ದೀವಿ. ಈಗ ಈಗಿಂತೂ ಭಾಳ ವ್ಯತ್ಯಾಸ ಇದೆ. ಈಗ ಸುಮಾರು 10 ವರ್ಷದಿಂದ ಬಣ್ಣ ಬಳಿದಿಲ್ಲ, ಎಲ್ಲ ಹಾಳಾಗಿತ್ತು, ಸ್ವಚ್ಛತೆ ಇದ್ದಿಲ್ಲ, ಎಲ್ಲ ಗೊಂಬೆಗಳೆಲ್ಲ ಹೋಗಿದ್ವು, ಎಲ್ಲ ಹಾಳಾಗಿತ್ತು. ಫಸ್ಟು ಅದನ್ನೆಲ್ಲ ಬಣ್ಣ ಎಲ್ಲ ಎರೆದು ಗೊಂಬೆಗಳೆಲ್ಲ ಹೋಗಿದ್ವು, ಹಾಳಾಗಿದ್ವು, ಕೈ ಕಾಲು ಎಲ್ಲ ಇದಾಗಿದ್ವು. ಅವನ್ನೆಲ್ಲ ಪ್ಲಾಸ್ಟಿಂಗ್ ಮಾಡಿ ಅವನ್ನೆಲ್ಲ ರಿಪೇರಿ ಮಾಡಿ ಹೊಡೆದು ಆಮೇಲೆ ಬಣ್ಣ ಹೊಡಿತಿದ್ದಾರೆ. ಪ್ರಾಜೆಕ್ಟು ಸುಮಾರು 3 ತಿಂಗಳು ಇರೋದು, ಅದರಿಂದ ಆಲ 1.5 ತಿಂಗಳು ಆಗಿದೆ. ಈಗ ಇನ್ನೊಂದು ದಸರಾ ಮತ್ತು ಇಲ್ಲ ದೀಪಾವಳಿಗೆ ಅವರು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು? ಸತೀಶ.